ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಕೊಚ್ಚಿ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂತ ವಿಚಾರಗಳಾಯ್ತು. ಓಡಿಕೊಂಡು ಹೋದ್ರು ರಾಜಕೀಯ ನಾಯಕರು, ನಮ್ಮ ಏನು ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡ್ಕೊಳ್ಳುವಂತ ನಾಯಕರು ಎಲ್ಲ ಹೋದ್ರು. ಹೋಗಿ ಸರ್ಕಾರದ ಮೇಲೆ ಬೈಯುವಂಥದ್ದು, ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರೇ ಜಾಸ್ತಿ. ಲಾವಣ್ಯ ಎಂಬ ಹುಡುಗಿಗೆ ಸರ್ಕಾರದಿಂದ ಇವತ್ತು 10 ಲಕ್ಷ ರೂಪಾಯಿಗಳ ಒಂದು ಮೊತ್ತವನ್ನು ಬಿಡುಗಡೆ ಮಾಡುವಂತ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿಗೋತ್ರ ಇಲ್ಲದವರು ಈಗ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್, ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಇದೆಲ್ಲಾದ್ರೂ ಬಂದು ನಾನು ನಿಂತೆ ಏನು ಸ್ವಲ್ಪ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು, ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವ್ರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವು ಈಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಏನಾದ್ರೂ ಮಾಡಿ ಒಬ್ಬ ಕಲ್ಲು ಎತ್ಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗ್ಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಮರು ದಿವಸನೇ ಮಣ್ಣು ಹಾಕಿದ್ರು, ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡ್ಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡ್ಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವ್ರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡುದು, ಇಲ್ಲಿ PDO ನನಗೆ ಫೋನ್ ಮಾಡಿದೆ. ಯಾವರಯ್ಯ ಇವರಿಗೆ PDO ಫೋನ್ ಮಾಡುದು? ಆಯ್ತು, ಮಾಡಿಸಿ ಅದನ್ನು. ನೀವು ನರಿಮುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಮತ್ತೆ ನೀವು ಹೇಳಿ ಹೊಡೆದಾಕಿ ನಾವು ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ತಿಳ್ಕೊಳ್ಳಿ. ಯಾರಾದ್ರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಾರೆ ಅಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡುದಿಲ್ಲ. ವೆರಿ ಕ್ಲಿಯರ್. ಮಾಡುದಿದ್ರೆ ಮಾಡ್ಕೊಳ್ಳಿ ಅವ್ರು. ಮೊನ್ನೆ ತಾನೇ ಸುಳ್ಯದಲ್ಲಿ 2 ಚಿಕ್ಕ ಮಕ್ಕಳು, 5.5 ವರ್ಷದ 2 ಮಕ್ಕಳು ಕೆರೆಗೆ ಬಿದ್ದು 2 ಜನ ಕೂಡ ಜೀವವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕೂಡ ಮಕ್ಕಳು ಜೀವವನ್ನು ಕಳ್ಕೊಂಡಿದ್ದಾರೆ. ಆಟ ಆಡಿಕೊಂಡು ಹೋಗಿ ಕೆರೆಗೆ ಬಿದ್ದಿದ್ದಾರೆ. ಬೇಕಾದಷ್ಟು ರಾಜಕೀಯದವರು ಅಲ್ಲಿ ಸಂತಾಪ ಸೂಚಿಸಿರುವುದನ್ನು ಮತ್ತೆ ಅವರ ಮನೆಗೆ ಭೇಟಿ ಕೊಟ್ಟಿರುವುದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಒಂದು ಅನಾಹುತಗಳಾದ್ರೆ ಅಲ್ಲಿ ಪಕ್ಷದವರು, ರಾಜಕೀಯ ಪಕ್ಷದವರು ಹೋಗಿ ಭೇಟಿ ಕೊಡುವುದು, ಫೋಟೋವನ್ನು ತೆಗೆಯುವುದು, ಆ ನಂತರ ಅದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದಷ್ಟು ಕೆಲವರಿಗೆ ಬೈಯುವವರಿಗೆ ಆದ್ರೆ ಸರ್ಕಾರಕ್ಕೆ ಬೈಯುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡುವುದೇ ಹೊರತು ಅವರ ವೈಯಕ್ತಿಕ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಇದ್ದವರು ಕಾಣ್ತೇವೆ. ನಮ್ಮ ಬಂಟ್ವಾಳದಲ್ಲಿ ಒಂದು ಕೊಲೆ ಆಯಿತು. ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಕೊಚ್ಚಿ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂತ ವಿಚಾರಗಳಾಯ್ತು. ಓಡಿಕೊಂಡು ಹೋದ್ರು ರಾಜಕೀಯ ನಾಯಕರು, ನಮ್ಮ ಏನು ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡ್ಕೊಳ್ಳುವಂತ ನಾಯಕರು ಎಲ್ಲ ಹೋದ್ರು. ಹೋಗಿ ಸರ್ಕಾರದ ಮೇಲೆ ಬೈಯುವಂಥದ್ದು, ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರೇ ಜಾಸ್ತಿ. ನಾನು ಕೂಡ ಅಲ್ಲಿಗೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡಿದ್ದೆ. ನಾವು ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿದ್ದೀವಿ. ಸರ್ಕಾರ ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತದೆ. ಸರ್ಕಾರ ಮಟ್ಟದಲ್ಲಿ ನಾನು ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು, ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಭರವಸೆಯನ್ನು ಕೊಟ್ಟು ಇವತ್ತಿಗೆ 6 ದಿವಸ ಆಗಿದೆ. 6 ದಿವಸದಲ್ಲಿ ಏನು ನಮ್ಮ ಬಂಟ್ವಾಳದಲ್ಲಿ ಕೊಲೆಯಾದಂತ ಲಾವಣ್ಯ ಎಂಬ ಹುಡುಗಿಗೆ ಸರ್ಕಾರದಿಂದ ಇವತ್ತು 10 ಲಕ್ಷ ರೂಪಾಯಿಗಳ ಒಂದು ಮೊತ್ತವನ್ನು ಬಿಡುಗಡೆ ಮಾಡುವಂತ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ
ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ಸುಳ್ಯದಲ್ಲಿರುವಂಥದ್ದು, ಸುಳ್ಯದಲ್ಲಿ ಆಗಿರುವಂತಹ 2 ಮಕ್ಕಳು ಏನು ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಬೇಕಾದಷ್ಟು ಜನರು ಅಲ್ಲಿಗೆ ಭೇಟಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆನಂತರ ಭರವಸೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸುಳ್ಯದವರ ನಾನು ಅಲ್ಲಿಗೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ನಾನು ಮಾಡಲಿಲ್ಲ. ಸುಳ್ಯದ ಒಂದು 10-15 ಜನರ ತಂಡ ನನ್ನ ಹತ್ರ ಬಂದು ಮನವಿಯನ್ನು ಕೊಟ್ಟರು. ಕಳೆದ ಶುಕ್ರವಾರದಂದು ನನ್ನ ಹತ್ರ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ತಂದೆ ಒಬ್ಬ ವೆಲ್ಡರ್ ಆಗಿದ್ದಾನೆ. 2 ಟ್ವಿನ್ಸ್ ಮಕ್ಕಳು, 2 ಮಕ್ಕಳು ಕೂಡ ಜೀವವನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ಒಂದು ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ ಪ್ರಕಾರ ನಾನು ಮುಖ್ಯಮಂತ್ರಿ ಅವರ ಹತ್ರ ಮಾತುಕತೆ ಮಾಡಿ ಅವರ ಕುಟುಂಬದ ಎಲ್ಲಾ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಹೇಳಿದ ನಂತರ ಆ ಪ್ರತಿ ಮಗುವಿಗೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಯನ್ನು ಇವತ್ತು ಸರ್ಕಾರದಿಂದ ಬಿಡುಗಡೆ ಮಾಡಲು ಆದೇಶ ಮಾಡುವಂತ ಕೆಲಸವನ್ನು ನಮ್ಮ ಚಿರನ್ವಿ ಮೊನ್ನೆ ಪೆರ್ನೆಯಲ್ಲಿ ಬಸ್ ದುರಂತ ಆಯ್ತು. ಬಸ್ ದುರಂತ ಅಂತ ಹೇಳಿದ್ರೆ ಮಗು ಶಾಲೆಯಿಂದ ಬರುವಾಗ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು ಆ ಬಸ್ಸಿನಲ್ಲಿದ್ದಂತ ಒಂದು ಮಗು ತನ್ನ ಜೀವವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿಯಾಗಿ ಆ ಜೀವವನ್ನು ಕಳ್ಕೊಂಡಿದ್ದಾರೆ. ಆ ಚಿರನ್ವಿ ಎಂಬ ಮಗುವಿಗೂ ಕೂಡ ಪೆರ್ನೆ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮಗು, ಶ್ರೀರಾಮ ಶಾಲೆಯಲ್ಲಿ ಓದ್ತಿರುವಂತ ಮಗು, ಆ ಮಗುವಿಗೂ ಕೂಡ ಇವತ್ತು ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಚೆಕ್ ಅನ್ನು ಇವತ್ತು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಯಾವುದಾದ್ರೂ ಅನಾಹುತಗಳಾದ್ರೆ ಅಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಹೊರತು ಅವ್ರಿಗೆ ಪರಿಹಾರ ಕೊಡುವಂತ ವಿಷಯದಲ್ಲಿ ಯಾರು ಕೂಡ ಕೆಲಸ ಮಾಡುವುದಿಲ್ಲ. ನಾನು ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ ಬಿಜೆಪಿಯ ರಾಜಕೀಯ ಪಕ್ಷ ಯಾವುದೇ ಆಗಲಿ, ನಾವು ಅಲ್ಲಿ ಹೋಗಿ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸುವಂತ ಕೆಲಸವನ್ನು ಮಾಡುವುದಲ್ಲ. ನಾವೆಲ್ಲ ಸೇರಿ ಅವರಿಗೆ ನೋವಿಗೆ ಸಾಂತ್ವನ ಹೇಳುವ ಜೊತೆಗೆ ಪರಿಹಾರದ ಕೆಲಸವನ್ನು ಕೂಡ ಮಾಡಿದ್ರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ರಾಜಕೀಯ ಪಕ್ಷದವರಿಗೆ, ರಾಜಕೀಯ ಏನು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಸಮಾಜದಲ್ಲಿ ಇನ್ನಷ್ಟು ಗೌರವ ಸಿಗುವಂತ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ವಾರದಲ್ಲಿ ಈ 3 ಇನ್ಸಿಡೆಂಟ್ಗಳು ಏನು ನಡೆದಿದೆ, ಆ 3 ಇನ್ಸಿಡೆಂಟಿನ ಕೂಡ ನಾನು ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಪರಿಹಾರವನ್ನು ಕೊಡುವಂತ ಕೆಲಸವನ್ನು, ಒಬ್ಬರಿಗೆ 10 ಲಕ್ಷ, ಇನ್ನೊಬ್ಬರಿಗೆ 10 ಲಕ್ಷ, ಒಬ್ಬರಿಗೆ 5 ಲಕ್ಷ, ಒಟ್ಟು 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಹುಲ್ವಾರು ಮತ್ತು ಹಾರಾಡಿ ನಡುವೆ ನಡೆಯುತ್ತಿರುವಂತಹ ತಾಂತ್ರಿಕ ಕಾಮಗಾರಿಯಲ್ಲಿ ಅವ್ಯವಸ್ಥೆ ಆಗ್ತಾ ಉಂಟು, ಅವೈಜ್ಞಾನಿಕ ಆಗ್ತಾ ಉಂಟು ಅಂತ ಹೇಳಿ ವಿರೋಧ ಪಕ್ಷದ 2 ನಿಯೋಗಗಳಿಗೆ ಭೇಟಿ ಕೊಟ್ಟು ಅವ್ಯವಸ್ಥೆ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ. ನೀವು ಅದರ ಒಂದು ವಾರ ಮೊದಲಲ್ಲಿ ಹೋಗಿ ಕಾಮಗಾರಿಯ ಬಗ್ಗೆ ಆದೇಶ ಕೊಟ್ಟಿದ್ದೀರಿ. ಏನು ಯಾವ ಕಡೆ ತಪ್ಪಾಗಿದೆ, ತಪ್ಪಾಗಿದೆ? ನೋಡಿ, 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವೇ ರಸ್ತೆ ಅದರಲ್ಲಿ ವಾಹನಗಳು ಹೋಗ್ಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲವನ್ನು ಮಾಡಿದ್ವಿ. ಮತ್ತೆ ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂತ ಕಾಂಕ್ರೀಟ್, ಅದರಲ್ಲಿ ಕಾಂಕ್ರೀಟ್ ಅನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ. ಆ ಕ್ಯೂಬ್ ಅನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೋದು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದ್ರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂತ 10 ಇಂಚು ದಪ್ಪದ ಕಾಂಕ್ರೀಟ್ ಅನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೆ ಏನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಬಳಕ್ತಾರೆ. ವೈಜ್ಞಾನಿಕ ಅಂದ್ರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಈಗ ಎಲ್ಲಿಯೂ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಆಯ್ತು, ತುಂಬಾ ರೋಡುಗಳಿಗಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ.
ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಎಲ್ಲ. ಅವರು ಹೋದಲ್ಲಿ ಒಂದು ಪೈಸೆ ಹಾಕುದಿಲ್ಲ, ಮ್ಯಾಕ್ ಮಾಡ್ಲಿ ಅವರು ಹೋದಲ್ಲಿಗೆ ಒಂದು ಪೈಸೆ ಹಾಕುದಿಲ್ಲ, ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡ್ಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡ್ಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರಿನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಾದ್ರೂ ಬಂದು ನಾನು ನಿಂತೆ ಏನು ಸ್ವಲ್ಪ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು. ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವು ಈಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಏನಾದ್ರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗ್ಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ ಒಂದು 3 ಜನ ಜಾಗ ಬಿಡ್ಲಿಲ್ಲ. ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂತ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಮರು ದಿವಸನೇ ಮಣ್ಣು ಹಾಕಿದ್ರು. ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವ್ರು ಹೇಳಿದಾಗೆ ಮಾಡ್ಬೇಕಂತ ಏನಾದ್ರು ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಲಪೆ ಅಂತ ಹೇಳಿದ್ರೆ ಯಾರನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವ. ನಾನು ಹೇಳ್ತೀನಲ್ಲ, ಎಲ್ಲಾದ್ರೂ ಕಲಪೆ ಕೆಲಸ ಆದ್ರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ಎಲ್ಲಿ ರಸ್ತೆ ಕಲಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟ್ ಕ್ಯೂಬ್ ಇಟ್ಟು ಚೆಕ್ ಮಾಡ್ಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡಿ ಮಾಡ್ತಾ ಇದ್ವಿ. ನಾವು ಅವರು ಪಕ್ಕದ ಮನೆಯವ್ರ ಹತ್ರ ಕೈಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂತದ್ದು. ರಸ್ತೆ ಜಾಗ ಕೊಡಿ, ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡುವ ಪ್ಲಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗ್ ಅನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, ಒಂದು ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ. ಅಯ್ಯೋ, ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗುದು ಒಬ್ರು, ಕಲ್ಲು ಕೂತ್ಕೊಳ್ಳುದು ಒಬ್ಬರಲ್ಲಿ. ಕೂತ್ಕೊಳ್ಳಬೇಕಿತ್ತು ಒಂದು ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡ್ಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡ್ಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವ್ರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡುದು. ಇಲ್ಲಿ PDO ನನಗೆ ಫೋನ್ ಮಾಡಿದೆ. ಯಾವರಯ್ಯ ಇವರಿಗೆ PDO ಫೋನ್ ಮಾಡುದು? ಆಯ್ತು, ಮಾಡಿಸಿ ಅದನ್ನು. ನೀವು ನರಿಮುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂತ ಕೆಲಸವನ್ನು ಮಾಡಬೇಡಿ. ನಮಗೂ ಗೊತ್ತು ರಾಜಕೀಯ ಮಾಡ್ಲಿಕ್ಕೆ. ಇಷ್ಟವರೆಗೆ ನಿಮ್ಗೆ ಹಿಂದೂ ಮುಸ್ಲಿಂ ಅಂತ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗುದಿಲ್ಲ ಇವರಿಂದ ಅಂತ. ಗೊತ್ತಿಲ್ವಾ ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ? ಇವರು ಇಲ್ಲಿ ಪರದಾಡ್ತಾರೆ ಇವರು. ನಾನು ಇನ್ನು ಮುಂದೆ ಆದ್ರೂ ನಿಮಗೆ ಹೇಳುದು, ದಯಮಾಡಿ ನಮ್ಮ ಸಂತೆಗೆ ಬರಬೇಡಿ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬಹುದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಮತ್ತೆ ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ತಿಳ್ಕೊಳ್ಳಿ. ಯಾರಾದ್ರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡುದಿಲ್ಲ. ವೆರಿ ಕ್ಲಿಯರ್. ಮಾಡುದಿದ್ರೆ ಮಾಡ್ಕೊಳ್ಳಿ ಅವ್ರು.